₹500 ಕೋಟಿ ಆಯುಧ ಒಪ್ಪಂದ, ಇಸ್ರೋಗೆ ಭಾರತೀಯ ಸೇನೆಯಿಂದ ಯಹೂದ್ಯರ ಮಹಾಅಸ್ತ್ರ. ಬೆಂಗಳೂರು, ಜೂನ್ 1, 2025 ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಇಸ್ರೋ ಹೊಸ ದಿಟ್ಟ ಹೆಜ್ಜೆ ಇಟ್ಟಿದ್ದು, ಇಸ್ರೋ ಮತ್ತು ಇಸ್ರೇಲ್ನ ಲೋರಾ ಲಾಂಗ್ ರೇಂಜ್ ಆರ್ಟಿಲರಿ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುವ ಆಯುಧ ಒಪ್ಪಂದದ ಮೇಲೆ ಸಹಿ ಹಾಕಲಾಗಿದೆ. ಒಟ್ಟು ₹500 ಕೋಟಿ ಮೌಲ್ಯದ ಈ ಒಪ್ಪಂದವನ್ನು ಭಾರತೀಯ ಸೇನೆ ಸಹ ತಾತ್ಕಾಲಿಕವಾಗಿ ಅನುಮೋದಿಸಿದ್ದು, ಇದು ದೇಶದ ಬಾಹ್ಯಾಕಾಶ ಮತ್ತು ರಕ್ಷಣಾ ಕ್ಷೇತ್ರದ ನಡುವೆ ಉಂಟಾದ ಮಹತ್ವದ ಸಹಕಾರವಾಗಿದೆ. ಯಹೂದ್ಯರ ಅಸ್ತ್ರದ ಶಕ್ತಿಯೇನು? ಇಸ್ರೇಲ್ನ ಏರೋಸ್ಪೇಸ್ ಇಂಡಸ್ಟ್ರೀಸ್ (ಇಎ) ಸಂಸ್ಥೆಯು ಅಭಿವೃದ್ಧಿಪಡಿಸಿದ ಲೋರಾ ಕ್ಷಿಪಣಿಯು 400 ಕಿಲೋಮೀಟರ್ ದೂರದವರೆಗೆ ಅತಿ ನಿಖರವಾಗಿ ಗುರಿ ಹೊಡೆಯಬಲ್ಲದು. ಇದನ್ನು ಜಲ, ಭೂಮಿ ಅಥವಾ ಮಲ್ಟಿಪ್ಲಾಟ್ಫಾರ್ಮ್ಗಳಿಂದ ಹಾರಿಸಬಹುದಾಗಿದೆ. ಇದು ಗಪ್ಸ್ ಆಧಾರಿತ ನಿಖರತೆ ಹೊಂದಿದ್ದು, ಶತ್ರು ನೈಶನಗಳ ತಕ್ಷಣದ ನಾಶಕ್ಕಾಗಿ ಅತ್ಯುತ್ತಮ ಆಯುಧವಾಗಿ ಪರಿಗಣಿಸಲಾಗಿದೆ. ಇಸ್ರೋಗೆ ಇದರ ಮಹತ್ವವೇನು? ಇಸ್ರೋ ತನ್ನ ಭದ್ರತಾ ಉಪಗ್ರಹ ಉಡಾವಣೆಗಳಲ್ಲಿ ಹಾಗೂ ಭೂಮಿಯ ಮೇಲಿನ ತಕ್ಷಣದ ಗುರಿಗಳನ್ನು ಪತ್ತೆಹಚ್ಚುವ ಕಾರ್ಯದಲ್ಲಿ ಈ ರೀತಿ ಪ್ರಿಸಿಷನ್ ಸ್ಟ್ರೈಕ್ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವ ಸಾಧ್ಯತೆ ಇದೆ. ಈ ಸಂಬಂಧ ಇಸ್ರೋ ಮತ್ತು ಡಿಆರ್ಡಿಒ ನಡುವೆ ಸಹಕಾರ ಇನ್ನು ಮುಂದೆ ಹೆಚ್ಚಾಗುವ ನಿರೀಕ್ಷೆಯಿದೆ. ಸಾಮರಸ್ಯದ ಸಂಕೇತ: ಭಾರತೀಯ ಸೇನೆ, ಇಸ್ರೇಲ್. ಈ ಒಪ್ಪಂದವು ಭಾರತ-ಇಸ್ರೇಲ್ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತಿದೆ. ಇಸ್ರೋಗೆ ಯುದ್ಧ ಮಟ್ಟದ ತಂತ್ರಜ್ಞಾನ ಒದಗಿಸುವ ಮೂಲಕ ಬಾಹ್ಯಾಕಾಶ ಕ್ಷೇತ್ರದ ಭದ್ರತೆಯತ್ತ ಭಾರತ ಹೊಸ ಪಥವನ್ನು ಆಯ್ಕೆ ಮಾಡಿದೆ ಎಂಬುದರಲ್ಲಿ ಸಂದೇಹವಿಲ್ಲ.